ಸರ್, ನನ್ನ ಹೆಸರು ಗಣೇಶ್ ಅಂತ. ನಾವು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಬಲಮುರಿ ಗ್ರಾಮದವರು. ನಮ್ಮ ಶಾಸಕರಿಗೆ ಏನಂತಂದರೆ ಹೊನ್ನಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕಿನ ಶಾಸಕರು ಅವರು ಯಾವ ಥರ ಸರಳ ಸಜ್ಜನಿಕೆ ಅಂತಂದರೆ ಅವ್ರದ್ದು ಹೇಳಕ್ಕೆ ಪದಗಳೇ ಸಾಲಲ್ಲ. ಅವರಿಗೆ 3 ಬಾರಿ ಗೆದ್ದಿದ್ದಾರೆ. ಹಿಂದೆ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಅವತ್ತಿಂದ ಇವತ್ತಿನವರೆಗೂ ಒಂದು ಕಪ್ಪು ಚುಕ್ಕೆ ಇಲ್ದೈತಿ ಆಡಳಿತ ನಡೆಸಿದ್ದಾರೆ. ಅಂಥ ವ್ಯಕ್ತಿಗೆ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಈ 2023 ಚುನಾವಣೆ ಪ್ರಚಾರಕ್ಕೆ ಬಂದಾಗಲೂ ಸಹಿತ ಅವ್ರು ಹೇಳಿದ್ರು, ಇವ್ರು ಶಾಂತನಗೌಡರು ಹಿಂದೆ ಬಂದರೆ ಒದೆಯಲ್ಲ, ಮುಂದೆ ಬಂದರೆ ಆಯಲ್ಲ, ಒಂಥರ ಹಸು ಇದ್ದಂಗೆ. ಆ ಹಸುನ ಈ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಶಾಂತನಗೌಡರು ಗೆಲ್ಲೋದು ಅಷ್ಟೇ ಸತ್ಯ ಅಂತ ಹೇಳಿ ಒಂದು ಸಚಿವ ಸ್ಥಾನದೊಂದು ನಂಬಿಕೆ ಹುಟ್ಟಿಸಿ ಹೋಗಿದ್ರು ನಮ್ಮ ತಾಲೂಕಿಗೆ. ಆ ನಂಬಿಕೆನ ಉಳಿಸ್ಕೊಂತಾರಂತ ನಾವು ಅನ್ಕೊಂಡಿದ್ದೀವಿ. ಬಟ್ ಎಲ್ಲ ತಾಲೂಕಿನಾಗೂ ಆಸೆ ಇರ್ತೈತಿ, ಆದರೆ ನಮ್ಮ ತಾಲೂಕಿನಾಗೆ ಇದು ಕೊನೆ ಆಸೆ. ನಮ್ಮ ಜಿಲ್ಲೆಗೆ ಹಿರಿಯ ವ್ಯಕ್ತಿ, ಮುತ್ಸದ್ದಿ ವ್ಯಕ್ತಿ, ಸರಳ ಸಜ್ಜನಿಕೆಯ ವ್ಯಕ್ತಿ, ಆ ವ್ಯಕ್ತಿಗೆ ಸಚಿವ ಸ್ಥಾನ ಕೊಟ್ಟು ನೋಡ್ಬೇಕು ಅಂತ ಕೇಳ್ತಾ ಇದ್ದೀವಿ. ಈಗ ದಾವಣಗೆರೆಯವರು ಕೊಟ್ಟಾಗೈತಿ, ಎಲ್ಲರಿಗೂ ಕೊಟ್ಟಾಗೈತಿ. ದಾವಣಗೆರೆಗೆ MP ಆಗಿದ್ದಾರೆ, ಮಗ MLA ಆಗಿದ್ದಾರೆ, ಇನ್ನೊಂದು ಆಗಿದ್ದಾರೆ, ಎಲ್ಲರಿಗೂ ಕೊಟ್ಟಾಗೈತಿ. ಅವರು ಯಾವ ಥರ ತಾಲೂಕಿಗೆ ಓಡಾಡಿದ್ದಾರೆ ಏನು ಅನ್ನೋದು ಇಡೀ ತಾಲೂಕಿನ ಜನತೆಗೂ ಗೊತ್ತೈತಿ. ಇದು ಒಂದು ಬಾರಿ ಅವರನ್ನ ಪಕ್ಕಕ್ಕಿಟ್ಟು ಈ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕಿನ ಶಾಸಕರಾದ DG ಶಾಂತನಗೌಡರಿಗೆ ಇದು ಒಂದು ಬಾರಿ, ಇನ್ನು 2 ವರ್ಷ ಐತಿ ಕೊನೆ ಅವಧಿಯಲ್ಲಿ ಸನ್ಮಾನ್ಯ D.K. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅವಧಿಯಲ್ಲಿ 2 ವರ್ಷಗಳ ಕಾಲ ಮಂತ್ರಿ ಸ್ಥಾನ ಕೊಟ್ಟು ನೋಡ್ಬೇಕು ಮುಂದೆ ಪಕ್ಷ ಯಾವ ರೀತಿ ಅಧಿಕಾರಕ್ಕೆ ಬರುತ್ತೆ, ಯಾವ ಥರ ಇಡೀ 7 ಜಿಲ್ಲೆಗಳಲ್ಲಿ ಯಾವ ಥರ ಸ್ಟ್ಯಾಂಡ್ ಆಗುತ್ತೆ, ಯಾವ ಥರ ಆಡಳಿತ ಇರುತ್ತೆ, ಯಾವ ಥರ ಒಂದು ಊಹೆ ಇರುತ್ತೆ ಅನ್ನೋದನ್ನು ಅವರು ನೋಡ್ಲಿಬೇಕಾರೆ ಇದು ಒಂದು ಬಾರಿ ನಮ್ಮ ತಾಲೂಕಿನ ಜನತೆದು ಏನಪ್ಪ ಅಂತಂದರೆ ನಮ್ಮ DG ಶಾಂತನಗೌಡರಿಗೆ ಸಚಿವ ಸ್ಥಾನ ಕೊಟ್ಟು ನೋಡ್ಬೇಕು. ಅವ್ರು ಯಾವ ಥರ ಆಡಳಿತ, ಸ್ವಚ್ಛ ಆಡಳಿತ ಕೊಡ್ತಾರೆ ಅನ್ನೋದನ್ನು ಅವರೇ ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾಗತ್ತೆ ಮುಂದೆ. ಹೊನ್ನಾಳಿ ತಾಲೂಕು ಬಲಮುರಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಗ್ರಾಮಸ್ಥರು, ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ನಮ್ಮ ಮುಖ್ಯಮಂತ್ರಿಯಾದ D.K. ಶಿವಕುಮಾರ್ ಅವರಿಗೂ ಮತ್ತು ಸಿದ್ದರಾಮಯ್ಯ ಅವರಿಗೂ, ನಮ್ಮ ಹೈಕಮಾಂಡಿಗೂ, ನಮ್ಮ ಶಾಂತನಗೌಡರಿಗೆ ಒಂದು ಒಳ್ಳೆಯ ಸಚಿವ ಸ್ಥಾನ ಕೊಡಲೇಬೇಕು ಅಂತಂದು ನಾವೆಲ್ಲರೂ ಸೇರಿ ಒತ್ತಾಯಿಸ್ತಾ ಇದ್ದೇವೆ. ಆಮೇಲೆ ಈ ಹಿಂದೆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನೀವು ಗೆದ್ದು ಬಂದಂಗೆ ಕಂಡ್ರೆ ನಿಮಗೊಂದು ಸ್ಥಾನ ಕೊಡ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು. ಅದೇ ರೀತಿ ಮಾತು ತಪ್ಪದೆ ನಡ್ಕೊತಾರೆ ಅಂತ ನಾವು ನಂಬಿದ್ದೇವೆ. ದಯಮಾಡಿ ಅವರಿಗೆ ಒಂದು ಒಳ್ಳೆಯ ಸಚಿವ ಸ್ಥಾನ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ದಾವಣಗೆರೆ ಜಿಲ್ಲಾ ಹೊನ್ನಾಳಿ ತಾಲೂಕು ಬಲಮುರಿ ಗ್ರಾಮದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರುಗಳೆಲ್ಲರೂ ಸೇರಿಕೊಂಡು ಒಂದು ಹೈಕಮಾಂಡಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡೋಣ ಅಂತಂದು ನಾವು ಇಲ್ಲಿ ಅಷ್ಟವರು ಸೇರ್ಕೊಂಡವಿ. ಏನಪ್ಪ ಅಂತಂದರೆ 99ರಾಗೆ ಪಕ್ಷಾಂತರದಿಂದ ನಿಂತು ಗೆದ್ದು ನಮ್ಮ ಶಾಂತನಗೌಡರು ಅವಾಗಿಂದನೂ ಇವಾಗಿಂದನೂ ಬೇರೆ ಪಕ್ಷಕ್ಕೆ ಹೋಗಿಲ್ಲ, ಯಾರ್ದು ಪಕ್ಷಾಂತರನೂ ಮಾಡಿಲ್ಲ ಯಾವ ಥರದ್ದು. ಹಂಗಾಗಿ ಅವರು ಸತತ ಬಾರಿ 3 ಸಾರಿ ಗೆದ್ದು ಅವಾಗಿಂದನೂ 99ಇಂದನೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ದುಡ್ಕೊಂತ ಬಂದು ನಿಯತ್ತನ್ನೋದನ್ನು ಕಳ್ಕೊಳ್ಳದೆ ಹಾಗೂ ಸಂಭಾವನೆ ಮತ್ತು ಎಷ್ಟೇ ಇದು ಅವರಿಗೆ ಅವಮಾನಗಳು ಆದರೂ ಕೂಡ ಎಲ್ಲದೂ ಸಹಿಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೇ ಅವರು ಬೆಂಬಲ ಕೊಟ್ಕೊಂತ ಇಲ್ಲಿ ತನಕ ಬೇರೆ ಪಕ್ಷಕ್ಕೆ ಹೋಗ್ಲಂಗೆ ಅದೇ ಪಕ್ಷದಾಗೆ ದುಡ್ಕೊಂತ ಬಂದಿದ್ದಾರೆ. ಹಾಗೂ ಈಗ ಯಾವುದೇ ಥರದ ಅವ್ರದ್ದು ಆಸ್ತಿ ಆಗಲಿ ಏನೇ ಆಗಲಿ ಯಾವುದೋ ರಿಮಾರ್ಕ್ ಇಲ್ಲ, ಅವರಿಗೆ ಕಪ್ಚಿಕ್ಕೆ ಅನ್ನೋದು ಇಲ್ಲ. ಹಾಗೂ ಈ ಮುಖಾಂತರ ನಾವು ಹೈಕಮಾಂಡಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ D.K. ಶಿವಕುಮಾರ್ ಅವರಿಗೆ ನಾವು ಏನಪ್ಪ ಮನವಿ ಮಾಡ್ತೇವೆ ಅಂದರೆ 3 ಬಾರಿ ಸತತ ಗೆದ್ದಿರುವ ನಮ್ಮ DG ಶಾಂತನಗೌಡರವರಿಗೆ ಈ ಸರಿ ಒಂದು ಸಚಿವ ಸ್ಥಾನ ಕೊಡಬೇಕು. ಕೊಟ್ಟು ಅವರಿಗೆ ಒಂದು ಮುಖ್ಯಮಂತ್ರಿಗಳು ಹೇಳಿದರು D.K. ಶಿವಕುಮಾರ್ ಅವರು, ಮುಂದೆ ಬಂದರೆ ಆಯಲ್ಲ, ಹಿಂದೆ ಬಂದರೆ ಒದೆಯಲ್ಲ ಅಂತ ಸಂಭಾವನೆ ಇರುವ ನಮ್ಮ ಶಾಂತನಗೌಡರು ಹೊನ್ನಾಳಿಯಲ್ಲಿ ಈ ಸರಿ ಮತ್ತೆ ನೀವು ಅವರನ್ನು ಆಯ್ಕೆ ಮಾಡಿ ತಗೊಂಬಂದ್ರಿ ಅಂದರೆ ನಾವು ಅವ್ರಿಗೊಂದು ಸಚಿವ ಸ್ಥಾನ ಕೊಡ್ತೇವೆ ಅಂತಂದು ಹೇಳಿದರು. ಆ ಪ್ರಕಾರನೇ ನೀವು ಕೊಟ್ಟ ಮಾತಿಗೆ ಉಳಿಸ್ಕೊಬೇಕಂತಂದು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅವಳಿ ತಾಲೂಕಿನ ನ್ಯಾಮತಿ ಹೊನ್ನಾಳಿನ ಎಲ್ಲ ಸಮಸ್ತ ಕಾರ್ಯಕರ್ತರು ಹಾಗೂ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಬಲಮುರಿ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಮನವಿಯನ್ನು ಮಾಡ್ತೇವೆ. ಆದಷ್ಟು ನಮ್ಮ ಗೌಡರಿಗೆ ಇನ್ನು 2 ವರ್ಷ ಇದೆ, ಸಚಿವ ಸ್ಥಾನ ಕೊಡಬೇಕಂತಂದು ತಮ್ಮಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತೇವೆ. ಆದಷ್ಟು ನಮ್ಮ
ಮನವಿಯನ್ನು ನೀವು ಸ್ವೀಕಾರ ಮಾಡಿ ಮತ್ತೊಮ್ಮೆ ನಮ್ಮ ಗೌಡ್ರಿಗೆ ಅವಕಾಶವನ್ನು ಮಾಡಿಕೊಡ್ರಿ. ಮುಂದಿನ ಸರಿನೂ ಕೂಡ ಅವರು ಬರೋದು ಖಚಿತ ಅಂತಂದು ಈಗ ಅಡ್ವಾನ್ಸಾಗಿ ನಾನು ಹೇಳ್ತೀನಿ. ಅದನ್ನು ನೀವು ಕೊಟ್ಟ ಮಾತನ್ನು ಉಳಿಸ್ಬೇಕಂತಂದು ಎಲ್ಲರಿಗೂ ನಾನು ಮನವಿ ಮಾಡ್ತೇನೆ. ಹೈಕಮಾಂಡಿಗಾಗಲಿ, ರಾಜ್ಯ ಸರ್ಕಾರಗಾಗಲಿ, ಎಲ್ಲರಿಗಾಗಲಿ, ಹಾಗೂ ದಾವಣಗೆರೆ ಮಲ್ಲಣ್ಣ ಅವರಿಗೂ ನಾನು ಮತ್ತೊಂದು ಅವರಿಗೆ ವಿನಂತಿ ಮಾಡ್ತೇನೆ. ನೀವು ಕೂಡ ಸಹ ಹೈಕಮಾಂಡಿಗೆ ಒಂದು ಸ್ವಲ್ಪ ಸಪೋರ್ಟನ್ನು ಮಾಡಿ ಗೌಡ್ರಿಗೆ ಒಂದು ಸಚಿವ ಸ್ಥಾನ ಕೊಡಿಸ್ರಿ ಅಂತಂದು ನಿಮಗೆ ಹೇಳ್ತೀವಿ. ಹಾಗೂ ನಿಮ್ಮನ್ನು ನಾವು NP ಆಗಲಿ, ನೀವು ಎಲ್ಲದೂ ನಾವು ಹೋರಾಡಿ ನಾವು ಕಾರ್ಯಕರ್ತರು ದುಡಿದು ನಾವು NP ಇದಕ್ಕೆ ಕಳಿಸಿವಿ, ಕೇಂದ್ರಕ್ಕೆ ಕಳಿಸಿದ್ದೇವೆ ನಾವು. ಆ ಉದ್ದೇಶಕ್ಕೋಸ್ಕರ ನಮ್ಮ ಬಲಮುರಿ ಗ್ರಾಮದಿಂದ ನಾವು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರನ್ನೂ ವಿನಂತಿ ಮಾಡ್ತಾ ನಮ್ಮ ಗೌಡ್ರಿಗೆ ಒಂದು ಸಚಿವ ಸ್ಥಾನ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ತೀನಿ.